ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಊಟ ಹಾಕದ ವಾರ್ಡನ್‌ಗೆ ಹೇಳಿದಿದ್ದಾರೆ. ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಿದ ಸಮಾಜ ಕಲ್ಯಾಣ ತಾಲೂಕಾಧಿಕಾರಿಗಳಿಗೆ ಹೇಳಿದಿದ್ದಾರೆ. ನಾನೇ ಕ್ರಿಕೆಟ್ ತರ ಮಾಡಕ್ ಅವ್ರ ಅಡಿಗೆ ಮೊದಲು 7 ಮಂದಿ ಇದ್ದಾರೆ. ಇವ್ರು ಒಬ್ಬರೇ ಇರ್ತಾರ. ಟೋಟಲ್ ಇಡೀ ಹಾಸ್ಟೆಲ್ ಜನ ವಿದ್ಯಾರ್ಥಿಗಳಿಗೆ ಏನ್ ತುಂಬ್ಕೊತೀವಿ. ಆ ಹುಡುಗ ಜೋಡಿ ಒಂದ್ ಲೆಟರ್ ಬರ್ಸ ಅಂತ ಬರ್ಸಾಕತ್ರಿ. ತಾಲೂಕ್ ಮೇಡಮ್ ಅವ್ರಿಗೆ ಬರಿ ಅಂತ ಹೇಳ್ಯಾರಿ. ಬರ್ಸ ಅಂತ ಅಂದಾಗ ನಾವ್ ಬಂದು ಅವ್ರು ನಮ್ಗೆ ಏನು ಮಾಡಿಲ್ರಿ. ನಿಜ ಹೇಳ್ಬೇಕಂದ್ರೆ ಅವ್ರು ನಮ್ ಇಡೀ ರಾತ್ರಿ 2 ಆದ್ರೆ 1 ಆದ್ರೆ ಅವ್ರು ನಮ್ ತಾಯಿ ಸಮಾನ ಕರ್ಕೊಂಡು ಹೋಗಿದ್ರಿ. ಆಟೋ ಕರ್ಕೊಂಡು ಅವ್ರು 100 ರೂಪಾಯಿ ಇಟ್ಟಾರಿ. ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ 200 ರೂಪಾಯಿ ಕೊಟ್ರೆ 400 ರೂಪಾಯಿ ಪಡೆಯವ್ರು ಅದಾರ ಇಲ್ಲಿ. ಇದೆಲ್ಲ ತಾಲೂಕಾ ಮೇಡಮ್ ಬಂದಿದ್ದು ಪೇರೆಂಟ್ಸ್ ಫೋನ್ ಮಾಡಿ ಇಲ್ಲಾಂಟಿ ನೀವು ಹಂಗ್ ಬೈಬೇಕು ಹಂಗ್ ಮಾಡ್ಬಾರ್ದು ಅಂತ ಅವ್ರಿಗೆ ಆ ಮಾತು ಹೋಗಿ ಇವ್ರ ಮುಂದೆ ಇವ್ರು ಮಾತಾಡ್ರಿ. ಇವ್ರು ಮೇಡಮ್ ಏನಂದ್ರು, ಈಗ ಗಂಗೋತ್ರಿ ನೀ ಎದಕ್ ಮಾತಾಡಿ, ನೀ ಎದಕ್ ಮತ್ತೆ ಅವ್ರ ಜಾಗದಾಗ ಅವ್ರು ಕೆಲಸ ಮಾಡೋದಿಲ್ಲ ಅಂದ್ರೆ ನಾವು ಮಾಡಿವ್ರಿ. ಅದು ಆ ಹುಡುಗಿ ಏನ್ರ ಆದ್ರಿ ಯಾರ ಅಷ್ಟೇ ಮುಚ್ಚಿದ್ರಿ. ಈಗ ನನಗೆ ಬಡ್ದಾಡ್ರಿ, ನಾಳೆ ಇನ್ನೊಬ್ರು ಬಡಿಯಲ್ಲ ಅಂತ ಏನ್ ಗ್ಯಾರಂಟಿ ಇವ್ರು? ಎದಕ್ ಬಡಿಯೋದೇ ವಿಷಯ ಏನ್ ಬಂತ್ರಿ? ಒಂದು ಹುಡುಗಿ ಅಡಿಗೆ ಮಾಡ್ತಾರ, ಅದು ಅಡಿಗೆನೂ ಸರಿ ಮಾಡಲ್ರಿ.
ಅಡಿಗೆ ನೋಡ್ಬೇಕು ಸರ್, ನೀವೇ ಇಲ್ಲಿ ಇರ್ರಿ, ನಾನೇ ಇಲ್ಲಿ ತಂದು ಕೊಡ್ತೀನಿ. ಆ ಅಡಿಗೆ ನೀವೇ ತಿಂದು ನೋಡ್ರಿ, ಆ ಅಡಿಗೆ ಹೆಂಗಾಗಿರ್ತದ ಅಂತ. ಇವ್ರು ಏನ್ ಮಾತಾಡ ಅವ್ರಿಗೆ ಸಂಬಳ ಇಸ್ಕೊಂಡ್ರೆ, ಯಾಕಂದ್ರೆ ಅವ್ರೆಲ್ಲ ಇವ್ರ ಬಕೆಟ್ ಹಿಡಿತಾರಲ್ರಿ. ನೀವು ಹಂಗಿರ್ತೀರಿ, ನೀವು ಹೆಂಗಿರ್ತಾರ, ಎತ್ತಿ ಇರ್ತೀರಿ, ಹಾಗೆ ಟ್ಯಾಬ್ಲೆಟ್ ಇಲ್ಲಿ ನೋಡ್ರಿ ಸರ್, ಇಲ್ಲಿ ಹಾಸ್ಟೆಲ್ ಅಂದ್ಮೇಲೆ ಮೆಡಿಕಲ್ ಕಿಟ್ ಇರ್ಲೇಬೇಕು. ಎಲ್ಲ ಸ್ಪೋರ್ಟ್ಸ್ ಆಗಲಿ, ಮೆಡಿಕಲ್ ಕಿಟ್ ಆಗಲಿ, ಪ್ರತಿಯೊಂದು ಇರ್ರಿ. ನಮ್ಮ ಹಾಸ್ಟೆಲ್ ಅಂತ ಬಂದ್ರೆ ಎಲ್ಲರದು ಇರ್ಬೇಕು. ಹಾಸ್ಟೆಲ್ದಾಗ ಏನಿಲ್ಲ, ಟ್ಯಾಬ್ಲೆಟ್ ಎಲ್ಲರಿಗೂ ಒಂದು ಹುಡುಗಿಗೆ ಆರಾಮಿದ್ದಿದ್ದಿಲ್ಲ, ಹೊಟ್ಟೆ ನೋವು ಅಂತ ಹೇಳಿ ಹೊರಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದಾಳೆ. ಆ ಹುಡುಗಿ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದು, ಆ ಹುಡುಗಿಗೆ ಏನಂತ ಮಾತಾಡ್ತಾರೆ, ಇದು ಎಂತ ಟ್ಯಾಬ್ಲೆಟ್ ನಾನು ನೋಡ್ತೀನಿ ಕೊಡ ಅಂತ ಹೇಳಿ ಸ್ಕ್ಯಾನ್ ಮಾಡಿ ನೋಡತ್ತಾರ. ಸ್ಕ್ಯಾನ್ ಮಾಡಿ ಅಲ್ರಿ ಅವ್ರು ಮಾತಾಡೋದು ನಿಲ್ರ ಅಂತ ಹೇಳಿ ಅಲ್ರಿ ಸ್ಕ್ಯಾನ್ ಮಾಡಿ ನೋಡೋದ. ನೀವೆಲ್ಲರೂ ಇದಕ್ಕೆ ಬಂದಿರಿ, ನೀವು ಇದೇ ಮಾಡಕ್ ಬರ್ತೀವಿ. ಇದೇ ಲಾರ್ಜ್ ಅಂತಾರಿ ಅದು ಅಲ್ರಿ ಸರ್, ಇದು ಲಾರ್ಜ್ ಅಂತಾರಿ. ಇದು ಲಾರ್ಜ್ದಾಗ ನಾವು ಎಲ್ಲ ಹುಡುಗನ್ ಕರ್ಕೊಂಡು ಬರ್ತೀವ್ರಿ. ಹಿಂಗ್ ಮಾತಾಡ್ತಾರ್ರಿ ಅವರು ಬಾಯ್ ಬಂದಂಗ. ಇಂಥವೆಲ್ಲ ಮಾತಾಡ್ರಿ. ನಾನೇನಂತೀನಿ ಸರ್, ಸರ್ ನಾವು ಇಷ್ಟು ಮಟ್ಟಿಗೆ ನಾವು ಇದಕ್ಕೆಲ್ಲ ದೊಡ್ಡ ಮಾಡಕ್ ಎಷ್ಟೋ ಸತಿ ಏನೋ ಆಗ್ಯದ್ರಿ. ಪೇರೆಂಟ್ಸ್ ಬಂದ್ರೆ ಮೇಡಮ್ ಮಾತಾಡೋ ಜಾಗದಾಗ ನಾವು ಮಾತಾಡಿವಿ. ಯಾಕಂದ್ರೆ ಅವ್ರು ನಮ್ಗೆ ಬೇಕಾಗಿದ್ದಾಗ ಅವ್ರು ಉಳ್ಸ್ಕೋಗೋಸ್ಕರ ನಾವು ಏನ್ ಮಾತಾಡಿವ್ರಿ. ಹಂಗಲ್ಲ ಹಿಂಗಲ್ಲ ಅಂತ ಅವ್ರು ನಾವ್ ಇನ್ನ ಅವ್ರ ನಮ್ನೇ ಅವ್ರು ರಕ್ಷಣೆ ಮಾಡೋದಿಲ್ಲ ಅಂದ್ರೆ ನಾವ್ ಇದಕ್ಕೆ ಅವ್ರ ರಕ್ಷಣೆ ಮಾಡ್ಬೇಕ್ರಿ ಸರ್. ಹಾ ರೀ, ಒಂದು ಹುಡುಗಿ ಆಗ್ಲಿ, ಒಂದು ಹುಡುಗಿಗೂ ಧಮಕಿ ಹಾಕಿಲ್ಲಂಗಿಲ್ರಿ. ಕೇಳ್ರಿ, ನಿಮ್ಗೆಲ್ಲ ಧಮಕಿ ಹಾಕಿಲ್ಲ ನಿಮಗೆ? ಅಸ್ವಸ್ಥಾಗಿ ಸರ್ಕಾರಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸಿಬ್ಬಂದಿಯವರು, ಪಾಪ ಅವರು. ಅದಕ್ಕೆ ನೀವು ಆ ಆಸ್ಪತ್ರೆಗೂ ಹೋಗಿ ಭೇಟಿ ಕೊಡಬೇಕು. ಇದನ್ನ ಈ ಸದ್ಯ ತಾಲೂಕಾ ಆಫೀಸರ್ ನಮಗೆ ಬೇಡ ಆಗೈತಿ, ಬೇಕು ಬೇಡ. ಯಾಕಂದ್ರೆ ಅವರೇ ಸುದ್ದಿದ್ರಪ್ಪ ಅಂದ್ರೆ ಹಿಂಗೆ ನೋಡಿದವ್ರು ಎಲ್ಲರೂ ಸುದ್ದಿ ಇರ್ತಿದ್ರು. ಮನೆ ಮಾಲಕನೇ ಸುದ್ದಿ ಇಲ್ಲಪ್ಪ ಅಂದ್ರೆ ತಿಂಗಳಿಗೊಂದು ಭೇಟಿ ಯಾವಾಗ ಬೇಕಾದಾಗ ನ್ಯಾಮಕ ವಾಸ್ತ ಭೇಟಿ ಕೊಡೋದತ್ತಂದ್ರೆ ನೀವು ಯಾಕೆ ಇಲ್ಲಿ ಕುಂದಿರ್ತೀರಿ? ನಿಮ್ಮ ಮನ್ಯಾಗ ಕೂತು ಅಧಿಕಾರ ಮಾಡ್ರಿ. ಸರ್ಕಾರ ನಿಮ್ಮ ಸಂಬಳ ಎದಕ್ಕೆ ಕೊಡ್ತದ? ಸರ್ಕಾರ ಸಂಬಳ ಕೊಡೋದು ಎದಕ್ಕೆ ಕೊಡ್ತದ? ಎಷ್ಟು ಹಾಸ್ಟೆಲ್ಗಳು ಬರ್ತಾವೆ ನಿಮ್ಗೆ ನಿಮ್ಮ ವ್ಯಾಪ್ತಿ ಒಳಗೆ? ಆ ಹಾಸ್ಟೆಲ್ಗೆ ತಿಂಗಳಿಗೊಂದು ಮಕ್ಕಿ ಅಂದ್ರೆ ಹೆಂಗ್ರಿ? ಅವ್ರಿಗೆ ಊಟ ಸರಿಯಾಗಿ ಕೊಡಲ್ಲ, ನಾಷ್ಟ ಸರಿಯಾಗಿಲ್ಲ. ಇಷ್ಟು ದಿನ ಆದರೂ ಮುಚ್ಕೊಂಡ್ ಮತ್ತು ಇವ್ರು ಬಗಲಾಗ ಚೀಲ್ದಾಗ ಕಟ್ಕೊಂಡು ಹೋಗ್ತಾರೆ ರಾತ್ರಿ. ಅವ್ರೆಲ್ಲ ಹಿಡಿಯೋದಾವ್, ಹೊಡೆದಿದ್ದು ಹಿಡಿಯೋದಾವ್, ಎಲ್ಲ ಕಪಾಳ ಮೋಕ್ಷ ಆಗಿದ್ದು, ಎಲ್ಲ ಕೆಪಾಗಿದ್ದು ಒಳಗೆ ಕಾಲು ಕಟ್ಟಿ ಹೊಡಿತಾರ. ಇಂಥ ಎಲ್ಲ ದೌರ್ಜನ್ಯ ಆದರೂ ಅವರು ಒಂದೊಂದಿಷ್ಟು ಮಂದಿ ಲೀಡ್ರುಗಳು ಅದಾರ, ನಮ್ಮವರೇ ಇರಲಿ ತಮ್ಮವರೇ ಇರಲಿ, ಅವ್ರು ಲೀಡ್ರುಗಳಿಗೆ ತಾಲೂಕಾ ಅಧಿಕಾರಿಗಳಿಗೆ ಸಾಥ್ ಅದಾರ. ಮತ್ತು ಇಲ್ಲಿರ್ತಕ್ಕಂಥ ಕೆಲಸ ಮಾಡೋರು ಅವರೇ ಹಾಕ್ಸ್ಯಾರ. ಹಿಂಗಾಗಿ ಇದನ್ನ ಮಣ್ಣು ಮುಚ್ಚಲಾಗ್ತಾರೆ. ಅದು ನೀವು ಯಾವುದೇ ವಾರ್ಡನ್ ಯಾವುದೇ ಹಾಸ್ಟೆಲ್ದಾಗ ಹೋಗ್ರಿ, ಲೀಡ್ರುಗಳು ಕುಮ್ಮಕ್ಕಿಲ್ಲರೆ ಇವೆಲ್ಲ ನಡೀದಿಲ್ಲ. ಅದಕ್ಕೆ ನಿಮ್ಮ ತಾಲೂಕಾ ಆಫೀಸರ್ ಅದಕ್ಕೆ ಬಂದೋಬಸ್ತು ಹಾಕಿಸಿಂದ ಏನು ರೀ ಸರ್ವಿಸ್ ಕೊಡಬೇಕು ಜನರಿಗೆ. ಅವಾಗ ಒಂದು ವಿದ್ಯಾರ್ಥಿಗೆ ಭವಿಷ್ಯ ಕಾಲ್ ಮಾಡ್ಲಕತ್ತೀರಿ. ಅವರು ಎಜುಕೇಟೆಡ್, ಅವರು ಈ ಸದ್ದ ಇದಕ್ಕೆ ಬಂದವರು 18 ವರ್ಷ ಮೇಲ್ಪಟ್ಟವ್ರು ಅದಾರ, ಏನು ಸಣ್ಣ ಮಕ್ಕಳು ಅವರು. ಅಂಥವ್ರಿಗೆ ಟಾರ್ಚರ್ ಕೊಡೋದು, ಅಂಥವ್ರಿಗೆ ಊಟ ನೀವು ಊಟ ಮಾಡಲ್ಲ, ಮನುಷ್ಯರು ಊಟ ಮಾಡ್ಲಾರಂತ ಊಟ ಅವ್ರು ಮಾಡ್ಲಕತ್ತಾರ. ಅಂಥ ಊಟ ಅನ್ನೋದು ನುಂಗಿ ಹಾಕ್ಕೊಂಡಾರ ಇಷ್ಟು ದಿನ ಆದರೂ. ಈಗ ಹೊಡಿದು ಭಾಳ ಆಗಿಂದ 300 ಜನ ಮಕ್ಕಟ್ಟಾಗಿ ಇವತ್ತು ಬೀದಿಗೆ ಬೀಳ್ದಾರ. ಅಂದ್ರೆ ಅದನ್ನು ನಮ್ಗೆ ಏನು ಆಗ್ರಪ್ಪ ಅಂದ್ರೆ ಇದು ಸಂವಿಧಾನಬದ್ಧವಾಗಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಕೀಟಗಳು ಮುಟ್ಟಲ್ವ? ಯಾವೂ ಮುಟ್ಟಲ್ಲ, ಎಲ್ಲ ಮಾರ್ಕೊಳ್ಳೋದಾಗ್ಯದ. ಎಲ್ಲವನ್ನು ಇಲ್ಲಿ ಬೇಜವಾಬ್ದಾರಿ ವರ್ತನೆ ಯಾರಿಗೆ ಬರ್ತದಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಇದು ಸಮಾಜ ಕಲ್ಯಾಣ ಅಧಿಕಾರಿಗಳದೇ ಇದು ನಿರ್ಲಕ್ಷ್ಯಕ್ಕೆ. ಇದನ್ನು ಅವ್ರನ್ನ ಏನು ಮಾಡ್ತಿರ್ ಗೊತ್ತಿಲ್ಲ. ಅವ್ರು ಸರಿಯಾಗಿದ್ರು ಅಂದ್ರೆ ಇವ್ರು ಯಾಕೆ ಈ ಥರ ಕಿಡಿಗೇಡಿತನ ಆಟ ಆಡ್ತಿದ್ರಿ? ಹಾಂ, 300 ರೂಪಾಯಿ ಗಂಟೆ. ಮತ್ತು ಬಸವ ಅಂಬೇಡ್ಕರ್ ಅವರನ್ನು ನನ್ನ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಸಂಘ ಸಂಘಟನೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಬಸವನ ಬಾಗೇಡಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಬಸವನಗಿರಿ ಪಟ್ಟಣದ ಮತ್ತು ಸಮಾಜ ಕಲ್ಯಾಣ ಮತ್ತು ನಮ್ಮ ರಕ್ಷಣೆಗಾಗಿ ನಿಂತ CPS ಸಾಹೇಬ್, ಭಾಷಾ ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ಬಳಗಕ್ಕೆ, ಪತ್ರಿಕಾ ಬಳಗಕ್ಕೆ ಎಲ್ಲ ನನ್ನ ನಿನ್ನೆ ಮಧ್ಯಾಹ್ನ ಹಿಡಿದು ಇಲ್ಲಿವರೆಗೆ ಊಟ ಮಾಡದೆ ಪಾಪ ಒಂದು ಗಟ್ಟಿ ತಮಗೆ ಪ್ರೇರಿತ, ಯಾರು ಇವ್ರಿಗೆ ಹೋರಾಟ ಕಲಿಸಿಲ್ಲ, ಯಾರು ಮಾಡಂದಿಲ್ಲ. ನಮ್ಗೆ ಮಿಕ್ಕಿ ತನ್ನ ಸ್ವಯಂ ಪ್ರೇರಿತವಾಗಿ ಅಭಿವ್ಯಕ್ತಿ ಶಬ್ದಗಳಿಂದ ನಿಂದನೆ ಮತ್ತು ಅವ್ರ ಮೇಲೆ ಕೈ ಮಾಡಿದ್ದು ಮತ್ತು ತಾಲೂಕಾ ಅಧಿಕಾರಿ ಯಾರು ಮಾತಾಡಿ ನಡಬರುತ್ತೆ ಅದಕ್ಕೆ ನಿಂದನೆ ಮಾಡಿ, ಎಲ್ಲಿ ಬೇಕಾದಲ್ಲಿ ಕೈ ಮಾಡಿ ಕಪಾಳ ಮೋಕ್ಷವನ್ನು ಮಾಡಿ, ಏನ್ರಿ ಹೇಳ್ತೀನಿ ಅಂದ್ರೆ ಹೊಳದ ರೂಮ್ನಾಗ ಕರ್ಕೊಂಡು ಹೊಡಿದು ಮಾಡೋದು, ಹಿಂಗೆಲ್ಲ ದಬ್ಬಾಳಿಕೆ ಹಾಕಿದ್ದಕ್ಕೆ ಇವತ್ತು ಸ್ವಯಂ ಪ್ರೇರಿತವಾಗಿ ಅದೇ ಬಾಲಕಿಯರು ಇವತ್ತು ತಾನೇ ಮುಂಜಾನೆ 7ರಿಂದ ನಿನ್ನೆ ಮಧ್ಯಾಹ್ನದಿಂದ ಅವರು ಉಪವಾಸ ಇದ್ದವರು ಇಲ್ಲಿವರೆಗೆ
ಸಮಾಜ ಕಲ್ಯಾಣ ಅಧಿಕಾರಿಗಳು ಹೊರಗಡೆ ಬಂದರು. ಅದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಈಗ ಈ ಸ್ಥಿತಿ ಬಂದದಂತೆ ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ತಿಂಗಳಿಗೊಮ್ಮೆ ವಿಸಿಟ್ ಕೊಡ್ತಾರೆ. ನಮ್ಮ ಮುಂದೆ ಆಗತ್ತಾನೆ ಹೇಳಿದ್ರೆ ವಿಡಿಯೋ ಸಮೇತ ಅದಾವೆ. ತಿಂಗಳಿಗೊಮ್ಮೆ ವಿಸಿಟ್ ಕೊಡ್ತೀರಿ ಅಂದರೆ ನಿಮ್ಮ ಸಮಾಜ ಕಲ್ಯಾಣ ಸಂಬಂಧಪಟ್ಟ ಏನು ಹಾಸ್ಟೆಲ್ಗಳದಾವು ಪ್ರತಿಯೊಂದು ಸರಿಯಾಗಿ ನಡೆದಾವು. ವಿದ್ಯಾರ್ಥಿಗಳನ್ನ ಕುಂದಿರಿಸ್ಬೇಕು, ಕೇಳಬೇಕು. ಸರ್ಕಾರದಿಂದ ಬರ್ತದೆ, ನಿಮ್ಮ ಮನೆದೇನು ಕೊಡ್ತೀರಾ? ಏನು ನೀವೆಲ್ಲರೂ ನಿಮ್ಮ ಸ್ವಂತ ದುಡ್ಡದೇನು ಕೊಡ್ತೀರಾ? ಏನು ಯಾರ ಅಪ್ಪನ ಮುಂದೆ ಯಾರೂ ಕೊಡೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಏನು ಹೇಳ್ತೀನಿ, ನಮ್ಮ ಮಕ್ಕಳು, ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ನಮ್ಮ ತಂಗಿಯಂದಿರೇ, ನಮ್ಮ ಸೋದರರೇ. ಇಲ್ಲೆಲ್ಲ ಅಂಬೇಡ್ಕರ್ ಅವರ ಸಂವಿಧಾನ ಹಕ್ಕಿದೆ. ಯಾರಿಗೆ ಅನ್ಯಾಯ ಆದರೂ ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಯಾರು ಬೇಕಾದರೂ ಬರ್ಬೋದು. ಅನ್ಯಾಯದಲ್ಲಿ ನ್ಯಾಯ ಕೊಡ್ಸಕ್ಕೆ ಈಗ ಅವರೇ ತಾವೇ ಸ್ವಯಂ ಪ್ರೇರಿತವಾಗಿ ಅವ್ರು ಎಲ್ಲರಿಗೆ ಹೇಳಿ ಸಾಕಾಗಿ ಏನ್ರ ಹೇಳಕ್ಕೆ ಹೋದ್ರೆ ಹಾಕಿ ಹೊಡಿದು. ಮತ್ತು ಇಲ್ಲಿ ಇರ್ತಕ್ಕಂಥ ಬಂದ ಮೂಲ ಸೌಲಭ್ಯಗಳನ್ನು ಅವ್ರು ಮನೆ ತುಂಬಿಕೊಂಡಾರ. ಇಲ್ಲಿ ಕೆಲಸ ಮಾಡೋರು ಡಿ ಸಾಹೇಬ್ರ ಗಮನಕ್ಕೆ ಇಲ್ಲಿರ್ತಕ್ಕಂಥ ಲೀಡ್ರುಗಳೇ ನಾವು ಹಾಕ್ಸೀವಿ. ಅವ್ರನ್ನ ನಾನೇ ಹಾಕಿಸ್ಲಿ, ಇವರೇ ಹಾಕಿಸ್ಲಿ, ನೀವೇ ಹಾಕಿಸ್ಲಿ. ಇಲ್ಲಿರ್ತಕ್ಕಂಥ ಅಡುಗೆ ಮಾಡೋರು ನಾವು ಉಸುರ್ನು ನಾವೇ ಹಾಕ್ಸೇವಿ. ಅವ್ರನ್ನೇ ಅವ್ರು ಬೆನ್ನೆಲುವಾಗಿ ಈಗ ನಿಂತಿಲ್ಲಿ ನೆಕ್ಸ್ಟ್ ಡೈವರ್ಟ್ ಮಾಡಕತ್ತಾರ ಪಾಪ ಬಾಲಕಿಯರಿಗೆ. ಬಾಲಕಿಯರು ಏನು ನಾವು ನಿಮ್ಗೆ ಹೋರಾಟ ಯಾರೇ ಮಾಡಂದ್ರವಾ? ನೀವಾಗೆ ನೀವು ಕೂತೀರಾ? ನೀನು ಎಷ್ಟರಿಂದ ಊಟ ಮಾಡಿರಿ? ಮಧ್ಯಾಹ್ನದಿಂದ ಮಾಡಿದವ್ರು ವಾಯ್ ಮಾಡಿಲ್ಲ. ಯಾಕೆ ಕೂತೀರಿ? ಅದಕ್ಕೆ ಅವರಿಗೆ ನ್ಯಾಯ ಸಿಗಬೇಕಂತ ಕಿಸಿಂದ ಮತ್ತು ಇಲ್ಲಿ ತಾಲೂಕಾ ಅಧಿಕಾರಿಗಳು ಕೂಡಲೇ DD ಅವರಿಗೆ ಎಚ್ಚರಿಕೆ ಗಂಟೆ ಇದು ರವಾನೆ. ಇದು ಬಾಲಕಿಯರ ಹೋರಾಟ ಅಲ್ಲ, ಎಲ್ಲ ಸಂಘ ಸಂಘಟನೆ, ಅಶೋಕ್ ಚಲವಾದಿಯವರು, ಅರವಿಂದ ಸಾಲೋಡಿಗವರು, ನಮ್ಮ ಸಂಘಟನೆ, ನಮ್ಮ ಕಾದಂಬರನ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆ ಸಮ್ಮುಖದಲ್ಲಿ ನಾವು ತಾಲೂಕು ಅಧಿಕಾರಿಗಳನ್ನು